ನಮಸ್ತೆ. ನಮಸ್ತೆಪ್ಪ. ಕೃಷ್ಣ ಸರ್, ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್ ಈ ಕಟೌಟ್ ಮಾಡೋದ್ರಲ್ಲಿ ನಿಮಗೆ? ನನಗೆ 40 ವರ್ಷ ಎಕ್ಸ್ಪೀರಿಯೆನ್ಸು. ಇದಕ್ಕಿಂತ ಮುಂಚೆ ಕೆಲವು ವಿಷಯ ಇದೆ. ನಮ್ಮ ತಂದೆ ಆದವರು ಅಂದರೆ ಚಿನ್ನಪ್ಪ, ಅವ್ರ ಹತ್ತತ್ರ 86 ವರ್ಷ ಎಕ್ಸ್ಪೀರಿಯೆನ್ಸು ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅವರು ಸ್ಥಾಪಿಸಿದ ರಾಜ್ಕಮಲ್ ಆರ್ಟ್ಸ್ ಸಂಸ್ಥೆ. ನಾನು ಅವ್ರ ಮಗನಾಗಿ ಈಗ ಒಂದು ಕಳೆದ 25 ವರ್ಷದಿಂದ ನಡೆಸ್ಕೊಂಡ್ಬಂದಿದ್ದೀನಿ. ಸರ್, ಈ ಅಪ್ಪು ಬರ್ತ್ಡೇ ಬರ್ತಿದ್ದಂಗೆ ನಿಮ್ಮ ಹತ್ರ ನಾವು ಏಂತಕ್ಕೆ ಬಂದ್ವಿ ಅಂತಂದರೆ ಎಸ್ಪೆಷಲಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ. ಹೌದು. ಅಪ್ಪು ಸಿನಿಮಾ ಅಂತ ಬಂದು ಚಿತ್ರರಂಗ ಅಂತ ಬಂದರೆ ಅಪ್ಪು ಸರ್ ಕಟೌಟ್ ಎಷ್ಟು ಸಿನಿಮಾ ಮಾಡಿದ್ದೀರಾ ಸರ್? ಲೆಕ್ಕವಿಲ್ಲಪ್ಪ, ಮೋರ್ ದೆನ್ 25-30 ಆಗಿರ್ಬೋದು. 25-30. ಈ ಅಪ್ಪು ಅಂತ ಚಿತ್ರ ಬಂದಾಗ ಎಸ್ಪೆಷಲಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ನಿಜವಾಗ್ಲೂ ಖುಷಿ ಹೆಂಗೆ ಅಂತಂದರೆ, ಈಗ ಫ್ಯಾನ್ಸ್ ಅಂದರೆ ಹೆಂಗಿರ್ತಾರೆ ಆ ಥರ ಖುಷಿ ಬೀಳ್ತಾ ಇದೆ. ಕೈಯಿಂದ ಖರ್ಚುಗಳು ಮಾಡ್ಕೊಂಡು 1-1.5 ಲಕ್ಷ ರೂಪಾಯಿ ರಿಲೀಸ್ಗೆ ಅವ್ರ ಜೊತೆ ಗಲಾಟೆಗಳು ಮಾಡ್ಕೊಂಡು ಹಿಂಗಿರ್ತಾ ಇದೆ. ಸರ್, ಸ್ಟಾರ್ಟಿಂಗ್ ಡೇಸ್ ಅಪ್ಪು ಸಿನಿಮಾ ಫಸ್ಟ್ ಪುನೀತ್ ರಾಜ್ಕುಮಾರ್ ಸಿನಿಮಾ ರಿಲೀಸ್ ಆದಾಗ ಯಾವ ಥರ ಅನುಭವ ಇತ್ತು, ಇವತ್ತು ಯಾವ ಥರ ಆಗ್ತಿದೆ? ನಿಜವಾಗ್ಲೂ ಅವತ್ತು ರಾಜ್ಕುಮಾರ್ ಪಿಕ್ಚರ್ ಮಾಡಿದಾಗ ಪೂಜೆ ಮಾಡಿ ದೇವ್ರ ಹತ್ರ ಹರಕೆ ಹೊತ್ತು ಚೆನ್ನಾಗಾಗಲಿ, ಸಿನಿಮಾ 100 ಡೇಸ್ ಹೋಗಲಿ, ಆಮೇಲೆ ಸಿನಿಮಾ ಈ ಥರ ಏನು ತೊಂದರೆ ಆಗ್ದಿರಂಗೆ ಕಟೌಟ್ ನೀಟಾಗಿ ಕಟ್ಬಿಟ್ಟು ಯಾವುದು ತೊಂದರೆ ಇಲ್ದಂಗೆ ನೀಟಾಗಿ ಮುಗಿಸ್ಕೊಳ್ಳಿ ದೇವ್ರೆ ಅಂತ ದೇವ್ರ ಹತ್ರ ಹೊರ ಬಿಡ್ಕೊಂಡು ನಾವು ಥಿಯೇಟ್ರಿಗೆ ಹೋಗ್ತಾಯಿದ್ವಿ. ಸರ್, ಯಾವುದೇ ಸಿನಿಮಾ ಬಂದರೂ ನಿಮ್ದೊಂದು ಅದೊಂದು ಪದ್ಧತಿ ಇರುತ್ತೆ, ಕಟೌಟಿಗೆ ಪೂಜೆ ಮಾಡೋದಾಗಲಿ ಯಾವ ಥರ ಪ್ರೊಸೀಜರ್ ಮಾಡ್ತಿರೋದು? ಇದು ಥಿಯೇಟ್ರಲ್ಲಿ ಬೇಸಿಟ್ಬಿಟ್ಟು ನಮ್ಮ ಇವರು ಅಪ್ಪು ಸರ್ದು ತಲೆ ಪೀಸ್ ಇಟ್ಬಿಟ್ಟು ಕುಂಕುಮ ಇಟ್ಟು ತೆಂಗಿನಕಾಯಿ ಈಡ್ಗಾಯಿ ಹೊಡೆದು ಕಡ್ಡಿ ಕರ್ಪೂರ ಹಚ್ಚಿ ಎಲೆ ಅಡಿಕೆ ಇದಕ್ಕೆಲ್ಲ ಇಟ್ಟು ಬಾಳೆಹಣ್ಣಿಟ್ಟು ಅದರಲ್ಲಿ ಕಡ್ಡಿ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಕಟೌಟ್ ಎತ್ತಕ್ಕೆ ಶುರು ಮಾಡ್ತಾಯಿದ್ವಿ. ಸೊ ಈ ಪದ್ಧತಿ ವರ್ಷಗಳಿಂದ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ಸರ್, ಈ ಕಟ್ಔಟ್ ಅಂತ ಬಂದಾಗ ಸ್ಟಾರ್ಸ್ಗಳ ಸಿನಿಮಾ ತುಂಬ ಬರ್ತಾ ಇರ್ತದೆ. ಹೌದು. ಪ್ಯಾನ್ ಇಂಡಿಯಾ ಆದಮೇಲೆ ನಿಮ್ಗೆ ಏನಾದರೂ ತೊಂದರೆಗಳಾಯ್ತು ಸರ್? ಪ್ಯಾನ್ ಇಂಡಿಯಾ ಬಂದಿದ್ದರಿಂದ ನಮಗೇನು ತೊಂದರೆ ಏನಾಗಲಿಲ್ಲ. ತೊಂದರೆ ಆಗಿರೋದು ಅಂತಂದರೆ ನಮ್ಮ ಡಿಜಿಟಲಿಂದ ನಿಮ್ಗೆ 2005ಇಂದ ನಾವು ಡೌನ್ಫಾಲಲ್ಲೇ ಇದ್ದೀವಿ. ತಲೆ ಎತ್ತಿದ ಸಂಸ್ಕಾರ ಇಲ್ಲ. 2005ಇಂದ ಇಲ್ಲಿಯ ತನಕ ಏಟು ಬೀಳ್ತಾನೆ ಇದೆ. ಆ ಏಟನ್ನ ಸುಧಾರಿಸ್ಕೊಂಡು ಕುಂಟ್ಕೊಂಡು ಹೋಗ್ತಾನೆ ಇದ್ದೀವಿ. ಸರ್, ಒಂದು ನಿರ್ಧಾರ ಮಾಡಿದ್ದೀರಂತೆ ಇನ್ಮೇಲಿಂದ ಕಟೌಟ್ ಮಾಡೋದು, ರಾಜ್ಕಮಲಿಂದ ಯಾವುದೋ ಕಟೌಟ್ಗಳು ಬರಲ್ಲ, ಯಾಕೆ ಸರ್ ಈ ನಿರ್ಧಾರ ಅಂತ? ಇವಾಗ ಕಮರ್ಷಿಯಲೈಸ್ ಮೆಟೀರಿಯಲ್ ತರಬೇಕು ಅಂತಂದರೆ ಹೇಗೆ ಈ ನಮ್ಮ ರೀಪರ್ ಪಟ್ಟಿ, ಆಮೇಲೆ ಫ್ಲಕ್ಸು, ನಂತರ ಪ್ಲೈವುಡ್ಡು, ಆಮೇಲೆ ಈ ಆರ್ಟಿಸ್ಟ್ಗಳ ರೇಟು, ಕಾರ್ಪೆಂಟ್ ರೇಟ್ಗಳು ನೋಡ್ಬಿಟ್ರೆ ಈಗ 43ರಿಂದ 45 ರೂಪಾಯಿ ಗಂಟೆ ಬರೀ ಅಸಲು ಬರುತ್ತೆ. ಸೊ ಗಾಂಧಿನಗರದಲ್ಲಿ 30 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡ್ತಾಯಿದ್ದಾರೆ. ಅದನ್ನು ಕಾಂಪೀಟ್ ಮಾಡೋ ಕೆಪಾಸಿಟಿ ನನಗಿಲ್ಲ. ಸೊ ಈ 30 ರೂಪಾಯಲ್ಲಿ ನಾನು ತೊಗೊಂಡೋಗಿ ಮಾಡಿದ್ರೆ ಹೆಂಡತಿ ಮಕ್ಕಳಿಗೆ ಊಟ ಹಾಕೋಕ್ಕಾಗಲ್ಲ, ಸಹಜವಾಗಿ ಹಂಗೆ ಆಗ್ಬಿಡುತ್ತೆ. ಸರಿ, ಅದನ್ನು ಯಾಕೆ ಪೈಪೋಟಿ ನಾನು ಮಾಡೋಕ್ಕೆ ಹೋಗಲಿ? ಈಗಾಗಲೇ 1.5 ವರ್ಷದಿಂದ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ. ಅಥವಾ 23,000 ರೂಪಾಯಿ ಗಂಟೆ ಲಕ್ಷ ರೂಪಾಯಿ ಗಂಟೆ ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ ಸಾಲ ಮಾಡ್ಕೊಂಡು. ಇನ್ನು ಮುಂದೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋದ್ರೆ ನಾನು ಬದುಕಿರ್ತೀನ ಸತ್ತೋಗ್ತೀನ ಗೊತ್ತಿಲ್ಲ. ಹೀಗಾಗಿ ಬೇಡ ಅಂತ ಅಂದ್ಬಿಟ್ಟು ಸಿನಿಮಾ ಕಟೌಟ್ಗಳನ್ನ ಕಂಪನಿ ಅನ್ನೋದು ನಿಲ್ಲಿಸ್ತಾ ಇದ್ದೀನಿ. ಸರ್, ನಿಮ್ಮ ಕೈಯಿಂದ ಬರವಣಿಗೆ ಅಥವಾ ಪೇಂಟಿಂಗ್ ಮಾಡಿ ಫಸ್ಟ್ ಸಿನಿಮಾ ಯಾವ್ದು ಸರ್ ಮಾಡಿದ್ವಿ ನಿಮಗೆ ಜ್ಞಾಪಕ ಇದೆ? ನನಗೆ ಜ್ಞಾಪಕ ಇದ್ದಂಗೆ ನನ್ನ ಫಸ್ಟ್ ಮೂವಿ ಶಾಂತಿಕ್ರಾಂತಿ 92. ನಾನು ಎಂಟ್ರಿ ಸಿನಿಮಾ ಇಂಡಸ್ಟ್ರಿ. ಅದು ಮುಂಚೆ ಪ್ರೇಮಲೋಕದಿಂದನೂ ಇದ್ದೆ, ಬಟ್ ಅಷ್ಟು ಇದ್ರಲ್ಲಿ ಉಳಿತಾ ಇಲ್ಲ, ಸ್ವಲ್ಪ ಎಜುಕೇಷನ್ ಅದಕ್ಕೆ ಒಳಕಂತೆ. ಶಾಂತಿಕ್ರಾಂತಿಯಿಂದ ನೆಲೆ ಊರಿದ್ದು ನಾನು. ಆಗಿನ ಕಾಲದಲ್ಲಿ ಶಾಂತಿಕ್ರಾಂತಿದು ಫ್ರಂಟ್ ಟೈಟಲ್ ಬರುತ್ತೆ ಗೊತ್ತಾ ಸಿನಿಮಾದು? ಎನ್ ವೀರಸ್ವಾಮಿ, ಅರ್ಬಿ ಶಿವ, ವಿ ರವಿಚಂದ್ರ ನಿರ್ದೇಶನದ ಸ್ಟೋರಿ, ಸ್ಕ್ರೀನ್ ಪ್ಲೇ ಡೈರೆಕ್ಟರ್, ಈ ಥರ ಅದನ್ನೆಲ್ಲ ಭೂಮಿಯಲ್ಲೇ ಎಫೆಕ್ಟಿವ್ ಆಗಿ ಮಾಡಿದ್ವಿ ಕಲರ್ಸಲ್ಲಿ. ಸೊ ಅಲ್ಲಿಂದ ಎಂಟ್ರಿ ಕೊಟ್ಟೆ. ಬಟ್ ರಿಲೀಸ್ ಕೂಡ ನಾನಿದ್ದೆ. ಹಾಗೆ ಆ ಟೈಮಲ್ಲಿ ಅಪ್ಪು ಸರ್ ಇನ್ನೂ ಮಗು ಹಾಗೆ 1-2 ಸರಿ ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಬಂದಿದ್ದರು ನಮ್ಮ ಅಪ್ಪು ಅವರು. ಆ ಟೈಮಲ್ಲಿ ನೋಡಿರೋ ನೆನಪಿದೆ ನನಗೆ. ಸ್ವಲ್ಪ ಈ ಶೂಟಿಂಗ್ ಕಡಿಮೆ, ಸ್ವಲ್ಪ ಹುಚ್ಚು ಜಾಸ್ತಿ ಇತ್ತು ನನಗೆ. ಆವಾಗ ಇದಕ್ಕೆ ಕಂಟ್ರೋಲ್ ಸ್ಟುಡಿಯೋ ಹೋಗ್ಬಿಡೋದು, ಪರಿಚಯಸ್ಥರಲ್ವಾ, ನಾವು ಪ್ರೆಸ್ ಹೇಳ್ಕೊಂಡು ಹೋಗ್ಬಿಡ್ತಿದ್ದೆ. ಸೊ ಹಂಗೆಲ್ಲ ಈಸಿಯಾಗಿ ಹೋಗಿ ಬರ್ತಿದ್ದೆ ಅಲ್ಲಿಗೆ. ಸರ್, ರಾಜ್ ಕುಟುಂಬ ಅಂತಂದ್ರೆ ಚಿತ್ರರಂಗಕ್ಕೆ ದೊಡ್ಡ ಹೆಸರು, ದೊಡ್ಡ ಮನೆ ಮಕ್ಕಳು. ಹಾಂ ಸರ್, ಆ ಕುಟುಂಬಕ್ಕೆ ನೀವು ಮಾಡಿದಂಥ ಇದನ್ನು ಸಿನಿಮಾಗಳು ಜ್ಞಾಪಕ ಇದೆ ಸರ್? ಒಂದು ಫಸ್ಟ್ ಪೇಂಟ್ ಹಚ್ಚಿದ್ದು ಯಾವ ಸಿನಿಮಾಕ್ಕೆ ಸರ್? ಡ್ಯಾಡಿ ಫಸ್ಟ್ ಶುರು ಹಚ್ಚಿದ್ದು ನಾನಲ್ಲ, ಬೇಡರ ಕಣ್ಣಪ್ಪ. ಅವ್ರ ಲೈಫ್ ಅನ್ನೋದು ಸ್ಟಾರ್ಟ್ ಆಗಿದ್ದು ಸ್ವಂತ ಕಲೆಯಿಂದ, ತನ್ನದೇ ಆದ ಕಲೆ ಅಂತ ಶುರುವಾಗಿದ್ದು ಬೇಡರ ಕಣ್ಣಪ್ಪಯಿಂದ. ಅವ್ರು 9 ವರ್ಷ ಹುಡುಗ ಇರಬೇಕಾದ್ರೆ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆಗಿದ್ದು. ಈ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಆದಾಗ ಒಬ್ಬರ ಹತ್ರ ಶ್ರೀನಿವಾಸ್ ಅಂತ ಒಬ್ಬರು ಇದ್ದರು, ಅವ್ರ ಹತ್ರ ಕೆಲಸ ಮಾಡ್ಕೊಂಡಿದ್ದು. ಅವ್ರ ಹತ್ರ ಕೆಲಸ ಕಲಿತು ತನ್ನದೇ ಆದ ಕಲೆ ಅಂತ ಸೃಷ್ಟಿಯಾಗಿದ್ದು ಬೇಡರ ಕಣ್ಣಪ್ಪಯಿಂದ. ಅದು ಇಲ್ಲಿ ತನಕ ಅಂದರೆ 86 ವರ್ಷದ ಇತಿಹಾಸ. ಅಂದರೆ 5,500ದಿಂದ 6,000 ಸಿನಿಮಾ ಮಾಡಿರ್ತಕ್ಕಂಥ ವ್ಯಕ್ತಿತ್ವ.
ನಮ್ಮ ತಂದೆಯವರು. ನಂದು ಬಿಡಿ 37-38 ವರ್ಷ 40 ವರ್ಷ ಅಪ್ರಾಕ್ಸಿಮೇಟ್ ಇಟ್ಕೊಂಡ್ರೆ ಅದು ಮೇಲ್ಪಟ್ಟಿಲ್ಲ. ಬಟ್ ತಂದೆಯವರು ವಿಚಾರ ಜಾಸ್ತಿ. ಸರ್ ರಾಜ್ಕುಮಾರ್ ಅವ್ರಿಗೆ ಸಿನಿಮಾ ಮಾಡಿದ್ದೀರಾ ಜ್ಞಾಪಕ ಇದೆಯಾ? ಸಿನಿಮಾ ಪೇಂಟ್ ಹಣ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳಬೇಕು ಅಂತಂದರೆ ಆ ಥರ ತುಂಬ ಇದೆ, ತುಂಬಾ ಇದೆ. ಅದನ್ನು ಒಂದೊಂದಾಗಿ ಹೇಳಬೇಕು ಅಂದರೆ ಒಂದು ದಿನ ನಿಮ್ಮ ಜೊತೆ ಕುತ್ಕೋಬೇಕಾಗತ್ತೆ ನಾನು, ಒಂದೊಂದು ಹಿಸ್ಟ್ರಿ ಮಾಡಿಕೊಂಡು. ಹಾಗೆ ನಾನು ಲೆಕ್ಕ ಹೇಳ್ಕೊಂಡು ಹೋಗ್ತೀನಿ. ರಾಜಣ್ಣಂಗೆ ಎಷ್ಟು ಮಾಡಿರ್ಬೋದು ಲೆಕ್ಕ ನೀವು? ರಾಜಣ್ಣ ಅವ್ರದ್ದು ಹತ್ತತ್ರ ಒಂದು 45-50 ಪಿಕ್ಚರ್ ಮಾಡಿರ್ತಾರೆ ಡ್ಯಾಡಿ. ಶಿವಣ್ಣ ಅವ್ರದ್ದು ಸರ್? ಶಿವಣ್ಣ ಅವ್ರದ್ದು ಜಾಸ್ತಿನೇ ಇದೆ. ಅಯ್ಯಪ್ಪಂದು 70 ಇದೆ. ಪುನೀತ್ ಅವ್ರದ್ದೊಂದು 25-30 ಇದೆ. ರಾಘಣ್ಣ ಅವ್ರದ್ದು? ರಾಘಣ್ಣ ಅವ್ರದ್ದು 2. ಸರ್ ಜಾಸ್ತಿ ಕ್ರೇಜ್ ಯಾರಿಗಿತ್ತು ಈ ರಾಜ ಅವ್ರ ಕುಟುಂಬ? ಈ ಎರಾಲಿ ಫಸ್ಟ್ ಇದ್ದಿದ್ದು ಅಣ್ಣವ್ರಿಗೆ. ಹೆಂಗೆ ಅಂದರೆ ಬಂಗಾರದ ಮನುಷ್ಯ ಪಿಕ್ಚರ್ ರಿಲೀಸ್ ಆದಾಗ ಒಂದು ಥಿಯೇಟ್ರ್ ರಿಲೀಸ್ ಆಗಿಲ್ಲ ನಮ್ಮ ಗಾಂಧಿನಗರದಲ್ಲಿ, KG ರೋಡಲ್ಲಿ 2 ಥಿಯೇಟ್ರ್ ರಿಲೀಸ್ ಆಯಿತು. ಒಂದು ಸ್ಟೇಟ್ಸು, ಮತ್ತೊಂದು ಗೀತಾ ಚಿತ್ರಮಂದಿರ, 2 ಜಾಗದಲ್ಲಿ ರಿಲೀಸ್ ಆಗಿತ್ತು ಪಿಕ್ಚರ್. ಆಗಿನ ಕಾಲಕ್ಕೆ ಅದು ಹೆಂಗಿತ್ತು ಅಂತಂದರೆ ಎತ್ತಿನ ಗಾಡಿಯಲ್ಲಿ ಬಂದು ಇಳಿದು ಪಿಕ್ಚರ್ ನೋಡೋಕೆ ಬರ್ತಾಯಿರೋರು. ಆಯ್ತಾ? ಇವಾಗ ನೆಲಮಂಗಲ ಆ ಕಡೆ KR ಪುರಮ್ಮು ಈ ಕಡೆಯಿಂದ ಆಯ್ತು ಎತ್ತಿನ ಗಾಡಿಯಲ್ಲಿ ಆವಾಗೆಲ್ಲ ಥಿಯೇಟ್ರ್ಗಳು ಇರಲಿಲ್ಲ. ಆ ಕಡೆ ಮೇಯ್ನ್ ಥಿಯೇಟ್ರಲ್ಲಿ ನೋಡಬೇಕು ಅಂತ ಆ ಬ್ಯಾನರ್ಗಳ್ನ ಕಟೌಟ್ಗಳು ನೋಡೋದಕ್ಕೋಸ್ಕರ ಬರ್ತಾಯಿದ್ರು ಎತ್ತಿನ ಗಾಡಿಯಲ್ಲಿ. ಆವಾಗ ನೋಡಿ ಅವ್ರಿಗೆ ಒಂದು ಮನಸ್ಸಮಾಧಾನ ಆಗಿ ಪಿಕ್ಚರ್ ನೋಡ್ಕೊಂಡು ಹೋಗೋರು. ಕಡಲೆಕಾಯಿ ಥಿಯೇಟ್ರು ಅನ್ನೋರು, ಅಂದರೆ ಹುರಿದಿರೋ ಕಡಲೆಕಾಯಿನ ಸುಮಾರು ಒಂದು 2 ಮೂಟೆ ಗಂಟೆ ಮಾರ್ಬಿಡೋರು ಒಂದು ಶೋಗೆ. ಈ ಥರ ಜನಗಳು ಬಂದಾಗ ಅಷ್ಟು ಸಂಪಾದನೆ ಇತ್ತು ಒಂದು ಕಡಲೆಕಾಯಿ ಮಾರೋನಿಗೆ. ಈಗಿನ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಸಿಂಗಲ್ ಸ್ಕ್ರೀನ್ಗಳೇ ಇಲ್ವಲ್ಲ ನೋಡಿ. ಇತ್ತೀಚೆಗೆ ನರ್ತಕಿ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ ಅಂತಂದ್ರೆ ಸಂತೋಷ್ ಥಿಯೇಟ್ರ್ ಕ್ಲೋಸ್ ಮಾಡ್ತಿದ್ದಾರೆ ಬರೋ ಶುಕ್ರವಾರದಿಂದ. ಕಾರಣ ಏನು ಅಂದರೆ ಸಿನಿಮಾ ಥಿಯೇಟ್ರಿಗೆ ಯಾರು ಬರ್ತಾಯಿಲ್ಲ ಸಿಂಗಲ್ ಸ್ಕ್ರೀನ್ಗೆ, ಹೀಗಾಗಿ ತೊಂದರೆಗೆ ಸಿಗಾಕೊಂಡು ಯಾರು ಬರೆದಿರೋ ವಿಚಾರ ಆಗಿದೆ. ಸರ್ ಈಗ ಮೆಜೆಸ್ಟಿಕಲ್ಲಿ 7 ಥಿಯೇಟ್ರ್ಗಳಿತ್ತು, ಈಗ ನಿಮ್ಮ ಪ್ರಕಾರ ಎಷ್ಟು ಥಿಯೇಟ್ರ್ ಉಳ್ಕೋಬೋದು ಸರ್? ಇವಾಗ ಭೂಮಿಕಾ ಅಭಿನಯ ಥಿಯೇಟ್ರ್ ಬಿಡಿ ಯಾರೂ ಹೋಗೋದಿಲ್ಲ ಅಲ್ಲಿಗೆ. ಅನುಪಮ, ತ್ರಿವೇಣಿ 3 ಥಿಯೇಟ್ರ್ ಉಳ್ಕೊಳ್ಳುತ್ತೆ ಅಷ್ಟೇ. ನರ್ತಕಿ, ಸಂತೋಷ್, ಸಪ್ನ ಎಲ್ಲ ಮುಚ್ಚಿಬಿಡ್ತಾರೆ. ಆಗಿದೆ ಪೊಸಿಷನ್. ಬಾಡಿಗೆನೇ ಇಲ್ದಿರೋ ಸಿನಿಮಾ ಓಡ್ಸೋಕ್ಕೆ ಯಾರು ಕೇಳಾಗತ್ತೆ? ಆ ಥರ ಸಿನಿಮಾ ಬರಬೇಕಲ್ಲ ಮಾಡೋದಕ್ಕೆ. ಆ ಥರ ಸಿನಿಮಾ ಬರಲಿಲ್ಲ ಅಂದಮೇಲೆ ಪ್ರಯೋಜನ ಏನು ಬರುತ್ತೆ ಅಲ್ಲಿಗೆ? ಸರ್ ಈ ವರ್ಷದ ವಿಶೇಷ 50ನೇ ವರ್ಷದ ಪುನೀತ್ ಸರ್ ಹುಟ್ಟುಹಬ್ಬದ ದಿನ ಫ್ಲೆಕ್ಸ್ ಎಷ್ಟು ಮಾಡಿದ್ರೆ ಎಷ್ಟು ಹೋಗ್ತಿದೆ ಸರ್? 5 ಮಾಡಿದ್ವಿ. ಇವತ್ತಿನ ದಿನ ಒಬ್ಬರು ಬಂದು ನಮ್ಮ ಕಿರಿಕ್ ಪಾರ್ಟಿ ಪ್ರವೀಣ್ ಅಂತ ಒಬ್ಬಿದ್ದಾರೆ ಮ್ಯಾನೇಜರ್, ಅವ್ರು ಬಂದು ಗಲಾಟೆ ಮಾಡಿ ನೀನೇ ಮಾಡಬೇಕು ಈ ಕಟೌಟ್ ಅಂತ ಗಲಾಟೆ ಮಾಡಿ ಮಾಡಿಸ್ತಾ ಇದ್ದಾರೆ. ಅದೇ ಪ್ರವೀಣ್ ಅವ್ರದ್ದು. ಎಷ್ಟು ಕಟೌಟ್ ಮಾಡಿಸಿದ್ರೆ ಸರ್? ಮೊತ್ತ 6 ಕಟೌಟ್ ಆಗಿದೆ ಈಗ. ಇನ್ನೂ ಒಂದು ಕೆಲವು ಜಾಗದಲ್ಲಿ ಹಳೆ ಕಟೌಟ್ ಇದೆ ಪುನೀತ್ ಅವ್ರದ್ದು, ಅದನ್ನೆಲ್ಲ ಕಟ್ಟಕ್ಕೆ ಹೋಗಿದ್ದಾರೆ ಹುಡುಗರು ಸುಮಾರು ಜಾಗಗಳಲ್ಲಿ. ಅಂದರೆ ಥಿಯೇಟ್ರ್ಗಳಲ್ಲ, ಅವ್ರವ್ರ ಮನೆಯ ಮುಂದೆ ಅವ್ರ ಪ್ರೀತಿಯಾದ ಅಪ್ಪು ಸಾರ್ ಕಟೌಟ್ಗಳನ್ನ ಹಾಕೊಳ್ಳೋದಕ್ಕೆ ಅವ್ರ ಮನೆಗಳ ಮುಂದೆ ಹೋಗಿದ್ದಾರೆ. ಸರ್ ಸತ್ತಾಗ್ಲೂ ಈ ಮನುಷ್ಯ ತುಂಬ ಮೆರೀತಿದ್ದಾರೆ, ಅಂದರೆ ಅವ್ರನ್ನ ನೆನೆಸ್ಕೊಳ್ಳೋ ಇದನ್ನೇ ಇಲ್ಲ, ದಿನನೇ ಇಲ್ಲ. ಹೌದು. ನೀವು ಎಷ್ಟು ನೆನೆಸ್ಕೋತೀರಾ ಸರ್ ಪುನೀತ್ ಸರ್? ತಿಂಗಳಿಗೆ ಏನೂ ಇಲ್ಲ ಅಂದ್ರೂ 3 ಕಟೌಟ್ ಅಪ್ಪು ಸಾರ್ ಮಾಡ್ತಿದ್ದೆ. ಇದು ಏನಂತ ಹೇಳ್ತೀರಾ? ತಿಂಗಳಿಗೆ 3 ಕಟೌಟನ್ನು ಮಾಡ್ತೀನಿ ಅಪ್ಪು ಸರ್ದು. ಇವಾಗ ಮಾಡೋಕ್ಕಾಗಲ್ಲ ಬಿಡಿ, ಕಂಪ್ನಿ ಮುಚ್ತಾ ಇದ್ದೀನಿ. ಬಟ್ ಇಲ್ಲಿಯ ತನಕ ತಿಂಗಳಿಗೆ 3 ಕಟೌಟ್ ಮಾಡ್ತಾಯಿದ್ದೀನಿ ಅಂದರೆ ಫ್ಯಾನ್ಸ್ಗಳದ್ದು ಲೆಕ್ಕ ಹಾಕೊಳ್ಳಿ ನೀವೇ ಎಷ್ಟು ಮಾಡಿರ್ಬೋದು ನಾನು. ಹಾಗೆ ಸರ್ ಇನ್ನೊಂದು ಕರ್ನಾಟಕದಲ್ಲಿ ಹೈಯೆಸ್ಟ್ ಕಟೌಟ್ಗಳು ಲೆಕ್ಕ ಇರೋದಂದರೆ ಅಪ್ಪು ಸರ್ದು ಒಬ್ಬರದೇ. ಸರ್ ಆ ವಿಚಾರದಲ್ಲಿ ಅಪ್ಪು ಸರ್ ಎಷ್ಟು ಹಿರಿಮೆ ಸರ್ ಕಟೌಟ್ ವಿಚಾರದಲ್ಲಿ? ಸರ್ ಕಟೌಟ್ ಅನ್ನೋ ವಿಚಾರದಲ್ಲಿ ಆಯಪ್ಪ ಇಷ್ಟ ಬಿದ್ದವ್ರೆ. ಬಟ್ ಏನು ಅಂತಂದರೆ ಈ ಒಂದು ಕಟೌಟು ನಮ್ಮ ಬಸವ ಅಂತ ಒಂದು ಸಿನಿಮಾದು 96 ಅಡಿ ಕಟೌಟ್ ಹಾಕ್ಬಿಟ್ಟು ಆಯಪ್ಪ ಸ್ವಲ್ಪ ನಮ್ಮ ಅಪ್ಪು ಸಾರು ಕೋಪ ಮಾಡ್ಕೊಂಬಿಟ್ಟಿದ್ರು ನಮ್ಮ ಮೇಲೆ. ಕಾರಣವೇನು ಅಂದರೆ ಒಬ್ಬ ಕೆಳಗೆ ಬಿದ್ದು ಕಾಲು ಮುರ್ಕೊಂಬಿಟ್ಟ, ಹೂನಾರ ಹಾಕ್ಬೇಕಾದ್ರೆ ಹಾಲು ಅಭಿಷೇಕ ಮಾಡ್ಬೇಕಾದ್ರೆ ಕರೆದ್ಬಿಟ್ಟು ನನ್ನ ವಾರ್ನಿಂಗ್ ಅಂತ ಇಟ್ಕೊಳ್ಳಿ, ನೋಡಪ್ಪಾಜಿ ಇನ್ಮೇಲೆ ಈ ಸೈಜ್ ಕಟೌಟ್ಗಳಲ್ಲಿ ಹಾಕ್ಬಾರ್ದು, ಹಾಕಿದ್ರೆ ಕಮ್ಮಿ ಸೈಜ್ 63 ಅಡಿ 72 ಅಡಿ ಅದೇ ಲಾಸ್ಟ್ ಇರಬೇಕು, ಅದ್ರ ಮೇಲೆ ಹಾಕ್ಬಾರ್ದು ನೀವು ಕರೆದು ಹೇಳಿರೋದು. ಆಮೇಲೆ ಏನೋ ತಲೆಗಿಲ್ಲ ಗೇಟ್ ಬೇರೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ನೋಡೋರು ಕೃಷ್ಣಪ್ಪ, ಯಾರು ನೋಡೋರಪ್ಪಾಜಿ, ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ಕಮ್ಮಿ ಮಾಡಿ, ಅವ್ರ ಪ್ರೀತಿನ ಇದರಲ್ಲೇ ತೋರಿಸ್ಕೊಳ್ಳಿ ಸಾಕು ಅಂತ ವಾರ್ನ್ ಮಾಡಿದ್ರು ನನಗೆ. ಸರ್ ನಿಮಗೆ ಕರೆದು ಅಪ್ಪು ಸರ್ ಯಾವಾಗ ಮಾತಾಡ್ಸಿರೋದು ಏನಾದ್ರು ಇದೆಯಾ ಸರ್? ಇಷ್ಟು ನನ್ನ ಲೈಫಲ್ಲಿ ಒಂದು 10 ನಿಮಿಷ ಮಾತಾಡಿರ್ಬೋದು ಅಷ್ಟೇ. ಒಂದ್ಸರಿ 1 ನಿಮಿಷ, ಒಂದ್ಸರಿ 30 ಸೆಕೆಂಡು, ಈ ಥರ ಒಂದು 10 ನಿಮಿಷ ಮಾತಾಡಿರ್ಬೋದು ಆಯಪ್ಪನ ಹತ್ರ ನಾನು. ಆಯಪ್ಪನ ಥರ ಜೆಂಟ್ಲ್ಮನ್ ವರ್ಡ್ಸ್ ಯಾವನಿಗೂ ಬರೋಲ್ಲ, ಯಾರಿಗೂ ಬರೋದಿಲ್ಲ. ಸರ್ ಇನ್ನೊಂದು ಹೇಳ್ತಿದ್ರೆ ಅಶ್ವಿನಿ ಮೇಡಮ್ ಪೇಮೆಂಟ್ ಹಾಕಿದ್ರು, ಅದ್ರ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ಈ ಕೊರೋನಾ ವೈರಸ್ ಟೈಮ್, ಯಾವಾಗ ಸರ್? ಕೊರೋನಾ ವೈರಸ್ಸು ಸ್ಟಾರ್ಟ್ ಆಗಿ ಒಂದು 7 ತಿಂಗಳಾಗಿತ್ತು. ನಾನು ಖಾಲಿ ಆಗಿಬಿಟ್ಟಿದ್ದೆ,
ಸ್ಕಾರ್ಪಿಯೋ ಜೀಪು ಎಲ್ಲ ಮಾರ್ಕೊಂಡು ಈ ಒಂದು ಲೆವೆಲ್ ಬಂದ್ಬಿಟ್ಟಿದ್ದೆ, ಒಡವೆ ಗಿಡವೆ ಎಲ್ಲ ಇಟ್ಟು ಒಂದು ಲೆವೆಲ್ ಬಂದ್ಬಿಟ್ಟಿದ್ದೆ. ಆ ಟೈಮಲ್ಲಿ ಯಾರೋ ಹೋಗಿ ವಿಷಯ ತಲುಪಿಸಿದ್ದಾರೆ ನಮ್ಮ ಅಪ್ಪು ಸರ್ಗೆ, ಈ ಥರ ಕಷ್ಟದಲ್ಲಿದ್ದಾರೆ, 13 ಜನ ಸ್ಟಾಫು ಮೇಂಟೈನ್ ಮಾಡೋಕ್ಕೆ ಕಷ್ಟ ಇದೆ ಅವ್ರಿಗೆ ಅಂತಂದ್ಬಿಟ್ಟು. ಸಡನ್ನಾಗಿ ನಿಮ್ಮ ಅಕೌಂಟ್ಗೆ 50,000 ಬಂದರೆ ಏನು ಮಾಡ್ತೀರಾ? 1,000-2,000 ವಂಚಕ್ಕಾಗಿರೋ ಪರಿಸ್ಥಿತಿಯಲ್ಲಿ ಆ ಟೈಮಲ್ಲಿ ಅಯ್ಯಪ್ಪ ಕಳಿಸಿದ್ರು. ಅಯ್ಯಪ್ಪನ ಏನಂತ ನಾವು ಬಯಸೋಣ ಅಂದರೆ ಕಣಿಡೆ ಕಾಲಿಲ್ಲ. ಅಶ್ವಿನಿ ಮೇಡಮ್ ಹೆಸರು ಗೊತ್ತಿದ್ದರಿಂದ ಕಣಿಡಿದೆ, ಅವ್ರ ಅಕೌಂಟಿಂದ ಬಂದಿದ್ದು. ಅದೇ ಅಪ್ಪು ಸರ್ ಅಕೌಂಟ್ ಬಂದಿರೋ ಅದು ಇದೇ ವ್ಯಾಲ್ಯೂ ಬೇರೆ. ಮುಂದೆ ಅಕೌಂಟ್ ಬಂತು, ವೆರಿ ಹ್ಯಾಪಿ. ಬಟ್ ಅಯ್ಯಪ್ಪನೇ ಕಳಿಸಿರೋದು ಇನ್ನೂ ಹ್ಯಾಪಿ. ಆಮೇಲೆ ಇವರು ಸಹಾಯನೂ ಕೊರೋನಾ ವೈರಸ್ ಟೈಮಲ್ಲಿ ಹತ್ತತ್ರ ಎಷ್ಟೋ ಸಾವಿರಾರು ಜನಕ್ಕೆ ಎಷ್ಟೋ ಲಕ್ಷನೇ ಹಂಚ್ಬಿಟ್ಟಿದ್ದಾರೆ. ಆ ಥರ ಒಂದು ವ್ಯಕ್ತಿತ್ವ ಇವರು. ಸುದೀಪು ಅವ್ರು ಮಾಡಿರೋ ವಿಚಾರನೇ ಬೇರೆ ಆ ಟೈಮಲ್ಲಿ. ಸರ್ ಈ ಥರ ಕ್ಲೋಸ್ ಮಾಡ್ತೀರನ್ನು ಯಾರು ಸ್ಟಾರ್ ನಟ್ಗಳು ನಿಮ್ಗೇನು ಕಾಲ್ ಮಾಡಿ ಆ ಥರ ಮಾಡಬೇಡಿ ಕೃಷ್ಣ ಸರ್ ಅಂತೇನು ಹೇಳಿಲ್ವಾ? ಯಾರೂ ಇಲ್ಲ. ನನಗೆ ಮಾಡಿದ ಫೋನು ಕೆಲವು ಡಿಸ್ಟ್ರಿಬ್ಯೂಟರ್ಗಳು, ಕೆಲವು ಪ್ರೊಡ್ಯೂಸರ್ಗಳು, ಕೆಲವು ಫ್ರೆಂಡ್ಸು, ನಂತರ ಥಿಯೇಟ್ರ್ನವರು, ಇಷ್ಟೆಲ್ಲ ಜನ ಮಾಡಿದ್ದಾರೆ. ಆಮೇಲೆ ಬೆಳ್ಳಾರಿಯಿಂದ ಚಿತ್ರದಿಂದ ಫೋನ್ ಬಂತು, ಕೃಷ್ಣ ಹತ್ರ ಮಾಡಬೇಡ, ಇಂಪ್ಲಿಮೆಂಟ್ ಮಾಡಿ, ನಾವು ಸಿಂಗಲ್ ಸ್ಕ್ರೀನ್ ಅವ್ರವ್ರೆ, ನೀವು ಈ ಥರ ಮಾಡಿಬಿಟ್ರೆ ಹೇಗೆ ಅಂತ ಕೆಲವರು. ದರ್ಶನ್ ಸರ್ ಆಗಲಿ ಸುದೀಪ್ ಸರ್ ಆಗಲಿ ಯಾರು ಕಾಲ್ ಮಾಡಿಲ್ವಾ? ಇಲ್ಲ ಯಾರು ಮಾಡಿಲ್ಲ. ಸರ್ ನೆಕ್ಸ್ಟ್ ಕೃಷ್ಣ ಸರ್ ಪ್ಲ್ಯಾನ್ ಏನು? ಕಲೆ ಕೈಯಲ್ಲಿದೆ, ನೆಕ್ಸ್ಟ್ ಏನು ಸರ್? ಕಲೆಯಲ್ಲೇ ಜೊತೆಲೇ ಇರ್ತೀನಿ ವಿನಃ ಕಲೆ ಬಿಟ್ಟು ಬೇರೆ ಯಾವುದು ಮಾಡೋಕ್ಕಲ್ಲ ನನ್ನ ಕೈಯಲ್ಲಿ. ಕಲೆ ಜೊತೆಲೇ ಇರ್ತೀನಿ. ಓಕೆ. ಈ ವರ್ಷದ 50ನೇ ವರ್ಷದ ಪುನೀತ್ ಸರ್ಗೆ ಯಾವ ಥರ ನೆನ್ಸ್ಕೊತೀರಾ? ಕೊನೆಯದಾಗಿ ಏನಂತೀವಿ? ನಿಜವಾಗ್ಲೂ ಇಷ್ಟು ವರ್ಷ ಅಯ್ಯಪ್ಪ ಬದುಕಿರೋ ಗಂಟ ಮಾಡಿದ ವಿಚಾರ ಬೇರೆ, ಅಯ್ಯಪ್ಪ ಸತ್ತ ಮೇಲೆ ಮಾಡ್ತಾರೋ ವಿಚಾರನೇ ಬೇರೆ. ಅನ್ನದಾನ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ಏನೊಂದು 2 ಫುಲ್ ಬಾಟಲ್ ತಂದ್ಕೊಂಡು ಫುಲ್ ಟೈಟಾಗಿ ಮಲಗೋದು ಅಷ್ಟೇ. ನಾನು ಕಂಪ್ನಿ ಮುಚ್ತಾ ಇದ್ದೀನಲ್ಲ, ಇನ್ನೇನು ಮಾಡ್ತೀರಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.